ಮೂಲಭೂತ ಸೌಕರ್ಯಗಳಿಲ್ಲ ಅಂತ BMTC ಏನು ಅಗ್ರಿಮೆಂಟ್ ಆಗಿದೆ, ಸ್ವಿಚ್ ನಮಗೇನು ಹೇಳಿದೆ ಆ ಡೈರೆಕ್ಷನ್ ಪ್ರಕಾರ ಮಿನಿಮಮ್ ವೇಜಸ್ಗಿಂತ ಜಾಸ್ತಿ ಇದೆ. ನೀವು ಚೆಕ್ ಮಾಡ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ಸು ನಿಮ್ಗೆ ಸೆಟ್ ಕೊಡ್ತೀನಿ. ಅಕಾರ್ಡಿಂಗ್ ಟು ದ BMTC ರೂಲ್ಸ್ ಏನಿದೆ ನಾವು ಕೊಟ್ಟಿದ್ದೀವಿ. ಪ್ರತಿ ವರ್ಷ ಏನೇನು ರೈಸ್ ಆಗಬೇಕು, ಇದು ಸೆಕೆಂಡ್ ಇಯರ್ ಅನಿಸುತ್ತೆ, ರೈಸ್ ಕೂಡ ಕೊಟ್ಟಿದ್ದೀವಿ. ಕೊಂತಿಯ ಮೋಟರ್ಸ್ ಅಂತ. ಬೆಂಗಳೂರಲ್ಲ, ಬೆಂಗಳೂರಲ್ಲಿ ಇಲ್ಲಿ ಆಲ್ಮೋಸ್ಟ್ ಒಂದು 500 ಜನ ಕೆಲಸ ಮಾಡ್ತಾರೆ. ಇದೊಂದೇ ಡಿಪೋ ಇರೋದು. ಈ ರೀತಿಯೆಲ್ಲ ಯಾಕಿಲ್ಲ? ನೀವೇ ಹೋಗಿ ಚೆಕ್ ಮಾಡಿ ಸರ್. ಬನ್ನಿ, ನೀವೇ ತೋರಿಸ್ಬೋದು. ನೀವೇ ನೋಡಿ ಒಂದ್ಸರಿ, ನಿಮಗೆ ಕೊಡ್ತೀನಿ ಡಾಕ್ಯುಮೆಂಟ್ಸು, ನೀವೇ ನೋಡಿ ಕರೆಕ್ಟಾಗಿದೆಯಲ್ಲ ನೀವೇ ಹೇಳಿ. 28,000 ಸಂಬಳ ಕೊಡ್ತೀವಿ ಅಂತ ತಗೊಂಡಿರೋದು, ಆದರೆ ನಮ್ಗೆ ಈಗ ಬರೀ 15,000 ಯಾರು ಸರ್ ಅದು? ಅವರು ಜಾಯ್ನಿಂಗ್ ಲೆಟರ್ಸ್ ಇದೆ, ಅದು ಕೊಡ್ತೀವಿ ನಿಮಗೆ. ಅಲ್ಲ, ಜಾಯ್ನಿಂಗ್ ಲೆಟರ್ಸ್ ಇದೆ ಕೊಡ್ತೀವಿ. ಆ ಥರ ಯಾವುದೂ ಇದು ಮಾಡಿಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ದಲ್ಲ ನಾನು. ಏನು ಅಗ್ರಿಮೆಂಟ್ ಅದು ಸರ್? ಅದು ಅಗ್ರಿಮೆಂಟ್ಸ್ ಇಲ್ಲ. ಅವ್ರಿಗೆ ಜಾಯ್ನಿಂಗ್ ಟೈಮಲ್ಲೇ ಸ್ಯಾಲ್ರಿ ಎಷ್ಟು ಎಲ್ಲ ಬ್ರೀಫಿಂಗ್ ಆಗಿರುತ್ತೆ. 22 ಲಾಸ್ಟ್ ಟೈಮ್ 21.5 ಇತ್ತು, ಇವಾಗ 22.5 ಇದೆ. ಇನ್ ಹ್ಯಾಂಡ್ ಇದು ಎಲ್ಲ ಕಟ್ಟಿಂಗ್ಸ್ ಆಗಿ ಎಷ್ಟು ಬರುತ್ತಪ್ಪ ಆ್ಯಕ್ಚುಲಿ? ಕೊಡ್ತೀವಿ ಅದನ್ನು. ಇವಾಗ ಸಬ್ಮಿಟ್ ಮಾಡಿದ್ವಿ BMTC. ನಾವು ಅದನ್ನು ಸಬ್ಮಿಟ್ ಮಾಡಿದ್ರೆ ನಮಗೆ ಪ್ರತಿ ಮಂತ್ ಇದು ಅಮೌಂಟ್ ರಿಲೀಸ್ ಆಗಲ್ಲ BMTCಯಿಂದ. ಸರ್ ಅದು ಗೌರ್ಮೆಂಟ್ ಇದು, ಅದು ನಾವು ಕೇಳ್ಕೊಂಡಿದ್ದೀವಿ. ಅವ್ರು ಇನ್ನೂ ಅದಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಮಾಡೋಕ್ಕಾಗತ್ತೆ. ನಮಗೆ ಗೌರ್ಮೆಂಟ್ ಕೊಡಬೇಕದು, ನಾವು ಕೊಡೋಕ್ಕಾಗತ್ತಾ ಪಾಸ್ನ? ಇವಾಗ ಸೆಕೆಂಡ್ ಹಾಫ್ ಎಷ್ಟು ಹೋಗಿಲ್ಲಪ್ಪ? 76 ಬಸ್ಸಸ್ ಸರ್. ಅಲ್ಲಿ ಏನಿದೆ ಅದು ಕೊಡ್ಬೋದು ನಾವು. ನಮ್ದೇನಿಲ್ಲ, ಅವ್ರು ಕೊಟ್ಟರೆ ನಾವು ಕೊಡ್ತೀವಿ. BMTC ಕೊಟ್ಟಿದ್ದನ್ನ BMTC ಸ್ವಿಚ್ ಕೊಡುತ್ತೆ, ಸ್ವಿಚ್ ನಾವು ಕೊಡ್ತೀವಿ ಅಷ್ಟೇ. ಅದು ನೋಡ್ಬೇಕು ಸರ್, BMTCಗೆ ಬಿಟ್ಟಿದ್ದು. ಅವ್ರು ನೋಡೋಣ, ಅವನೇ ಕೇಳೋಣ ಏನು ಮಾಡಬೇಕು ಅಂತ. ಗುರುಪ್ರಸಾದ್ ಅಂತ ಇನ್ಚಾರ್ಜ್ ಇದಕ್ಕೆ. ಥ್ಯಾಂಕ್ ಯು ಸರ್. ಹೇಳಿ ಸರ್, ಇವತ್ತಿನ ಸಮಸ್ಯೆ ಈಗ ಸರ್, ನಮ್ಮ ಅಗ್ರಿಮೆಂಟ್ ಪ್ರಕಾರ ಸ್ವಿಚ್ ಮೊಬಿಲಿಟಿ ಅವರು ನಮಗೆ ಪ್ರೊವೈಡ್ ಮಾಡಬೇಕು. ವೆಹಿಕಲ್ ಆಗಲಿ, ಡ್ರೈವರ್ಸ್ ಆಗಲಿ ಎಲ್ಲ ಅವರೇ ಮಾಡಬೇಕು. ಅದ್ರ ಪ್ರಕಾರ ಅವ್ರು ಮಾಡಬೇಕಾಗಿತ್ತು. ಈಗ ನಮ್ಮದು ಮಧ್ಯಾಹ್ನ ಆಪ್ರೇಷನ್ ಸ್ಟಾರ್ಟ್ ಆಗೋದು 12 ಗಂಟೆಗೆ. 12 ಗಂಟೆಯಿಂದ ಇಲ್ಲಿ ತನಕ 28 ಗಾಡಿ ಹೋಗಬೇಕಾಗಿತ್ತು. 28 ಗಾಡಿ ಹೋಗಿಲ್ಲ. ಅವ್ರನ್ನ ಕೇಳೋದಕ್ಕೆ ವರ್ಕರ್ಸ್ ಎಲ್ಲ ಸ್ಯಾಲ್ರಿ ಬಗ್ಗೆ ಗಲಾಟೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದರಿಂದಾಗಿ ಅವ್ರ ಜೊತೆಲಿ ಮತ್ತೆ ಅವರು ಮ್ಯಾನೇಜ್ಮೆಂಟ್ ಮಾತಾಡ್ತಿದ್ದಾರೆ. ಅಂದರೆ ಸರ್, ಈಗ ಇವರು ಪ್ರತಿಭಟನೆ ಮಾಡೋದ್ರಿಂದ ಸಾಮಾನ್ಯ ಜನಕ್ಕೆ ತೊಂದರೆ, ಸಾರ್ವಜನಿಕ ತೊಂದರೆ. ಅದಕ್ಕೋಸ್ಕರ ನಾವು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀವಿ. ಕೇಂದ್ರ ಕಚೇರಿಯಲ್ಲಿ ಮಟ್ಟದಲ್ಲಿ ಇದನ್ನು ಮಾತುಕತೆ ನಡೀತಾ ಇದೆ. ನಮ್ಮ ವಿಭಾಗ ಮಟ್ಟದಲ್ಲಿ ಕೂಡ ನಡೀತಾ ಇದೆ. ನಾವು ಬೇರೆ ಡಿಪೋಗಳಿಂದ ಗಾಡಿಗಳನ್ನು ತರಿಸ್ಕೊಂಡು ವ್ಯವಸ್ಥೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ನಿಮ್ಮ ಕಂಡಕ್ಟರ್ಗಳೆಲ್ಲ ರೆಡಿ ಇದೆ? ಎಲ್ಲ ರೆಡಿ ಇದೆ. ಮಾಡಿಲ್ಲ ಮಾಡಬೇಕು ಅಂತ ಇದ್ದೀವಿ ಸರ್. ಅಲ್ಲ, ನಾವು ಅದನ್ನು ಮ್ಯಾನೇಜ್ಮೆಂಟ್ ಡಿಸಿಷನ್ ತೊಗೊಳ್ತದೆ. ಅದು ಸೆಂಟ್ರಲ್ ಆಫೀಸಲ್ಲಿ ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ ನಾವು. ಈಗ ನಿಮ್ಮ ಕಂಡಕ್ಟರ್ ಎಲ್ಲ ರೆಡಿ ಇದ್ದಾರೆ ಸರ್? ಎಲ್ಲ ರೆಡಿ ಇದ್ದಾರೆ ಸರ್. ಸರ್, ಒಟ್ಟು ಎಷ್ಟು ಬಸ್ ಹೋಗಬೇಕಿತ್ತು ಸರ್? ಸರ್, ಅದೇ ಈಗ ನಮ್ಮದೀಗ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ 28 ಗಾಡಿ ಔಟ್ ಆಗಬೇಕಾಯಿತು. 28 ಗಾಡಿ ಔಟ್ ಆಗಿಲ್ಲ, ಲೇಟ್ ಆಗಿದೆ. ಹೀಗೆ ಅವ್ರ ಪ್ರತಿಭಟನೆ ಮುಂದುವರಿಸಿದ್ರೆ ಬೇರೆ ಏನು ಮಾಡ್ತೀರಿ ಸರ್? ಅದೇ ಬೇರೆ ನಮ್ಮ ಪಕ್ಕ ಡಿಪೋಗಳಿಂದ ಮ್ಯಾನೇಜ್ಮೆಂಟೆಲ್ಲ ಪರ್ಮಿಷನ್ ತೊಗೊಂಡು ಬೇರೆ ಡಿಪೋಗಳಿಂದ ಗಾಡಿ ತಂದು ಆಪ್ರೇಟ್ ಮಾಡ್ತೀವಿ. ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡೋ ಅದು ಅಗ್ರಿಮೆಂಟ್ ಪ್ರಕಾರ ಆಗುತ್ತೆ ಸರ್. ಅದು ಅಗ್ರಿಮೆಂಟಲ್ಲಿದೆ, ಅಥವಾ ಅದರ ಕ್ಲಾಸ್ ಏನಿದೆ ಅದ್ರ ಪ್ರಕಾರ ಆಗುತ್ತೆ. ಅಂದರೆ ಸರ್, ಈಗ ರೂಲ್ಸ್ ಪ್ರಕಾರವಾಗಿ ಅವ್ರು ಗಾಡಿ ಓಡಿಸಲೇಬೇಕು. ಅವರು ಎಂಪ್ಲಾಯೀಸ್ನ ಅವ್ರ ಕಂಟ್ರೋಲ್ ಇಟ್ಕೊಂಡು ಏನೋ ಅವ್ರು ಮೇಂಟೈನ್ ಮಾಡಬೇಕು. ಅವ್ರು ಟೋಟಲಾಗಿ ಅವರೇ ಮಾಡಬೇಕು. ಈ ರೀತಿ ಗಾಡಿಗಳು ನಿಲ್ಲಿಸ್ಬಿಟ್ರೆ ನಿಲ್ಲಿಸೋಂಗಿಲ್ಲ. ಇದು ಫಸ್ಟ್ ಟೈಮ್ ಆಗ್ತಿರೋದು 2 ವರ್ಷದಲ್ಲಿ. ಇಲ್ಲಿ ತನಕ ಯಾವತ್ತೂ ಈ ಥರ ಆಗಿಲ್ಲ. ಇವತ್ತು ಇದ್ದಕ್ಕಿದ್ದಂಗೆ ಅಚಾನಕ್ಕಾಗಿ ಮಾಡಿದ್ದಾರೆ. ಅದು ಅದ್ರ ಬಗ್ಗೆ ಲೀಗಲ್ ಆ್ಯಕ್ಷನ್ ಏನಾಗುತ್ತೆ ಆಗುತ್ತೆ. ನಿಮ್ಮ ಹೆಸರು ಕರುಣಾಕರ್ ಅಂತ. ಥ್ಯಾಂಕ್ ಯು.